ವಿದ್ಯಾರ್ಥಿಗಳೇ ಗಣಿತ ಮಾಡ್ರಿ, ಇದನ್ನ ಮಾಡೋದಾದ್ರೆ ನಾ ತಿಳಿಸ್ತನು, ಹುಷಾರ್ಲೆ ಮಾಡ್ರಿ. ಮಾಡೋದಾತಂದ್ರೆ ವಿಡಿಯೋದ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಇದು ಮೆಂಟಲ್ ಎಬಿಲಿಟಿ ಗಣಿತ ಅದ, ಅದನ್ನು ತಿಳ್ಕೊಬೇಕು. ಮೆಂಟಲ್ ಎಬಿಲಿಟಿ ಗಣಿತ ಅದ ಅಂತ ಯಾಕೆ ಹೇಳಿದ ಅನ್ನೋದು ನಾ ಆಮೇಲೆ ಹೇಳ್ತೀನಿ. ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಮಾಡೋದಾಗ್ಯದಲ್ಲ ವಿಡಿಯೋ ಆನ್ ಮಾಡ್ರಿ. ಆಮೇಲೆ ಬೋರ್ಡ್ ಕಡೆ ನೋಡ್ರಿ. ನಾ ಇನ್ನೊಂದ್ಸಲ ದೂರ ಸರಿತೀನಿ, ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡ್ರಿ. ಅಂದ್ರೆ ಬಿಡಿಸೋದಾದಿಂದೇ ವಿಡಿಯೋ ತೆಗಿಬೇಕಿಲ್ಲ, ಪಟ್ನ ಬಂದು ನಾನು ತಿಳಿಸ್ಬಿಡ್ತಾನೆ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಭಾಳ ಇಂಟ್ರೆಸ್ಟಿಂಗ್ ಗಣಿತಿದು. ಹೆಂಗೆ ನಿಮಗೆ ಮೋಸ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ನೋಡ್ರಿ. ಇಲ್ಲಿ 100 ಗ್ರಾಮ್ ಕಾಫಿ ಬೆಲೆ 24 ರೂಪಾಯಿ ಇಟ್ಟು 80 ರೂಪಾಯಿ ಇಟ್ಟು ಅನುಪಾತ ನೀವು ತೆಗೆದು ಬಿಟ್ರಿ ಅಂತಂದ್ರೆ ರಾಂಗ್. ಅದಕ್ಕೆ ನಾ ಹೇಳೋದು, ಯಾಕಂದ್ರೆ ಈ ಅನುಪಾತ ಲೆಕ್ಕದೊಳಗೆ ಪ್ರಮಾಣಗಳನ್ನು ಒಂದೇ ಬೆಲೆಗೆ ತಗೋಬೇಕು. ಈಗ ಒಂದು 25 ಪೈಸದ 4 ರೂಪಾಯಿ ಅದ. ಆ 4ಕ್ಕೆ 20 ಪೈಸಕ್ಕೆ ನೀವು ಅನುಪಾತ ತೆಗಿಬಾರ್ದು. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. 4 ರೂಪಾಯಿಗೆ ಮತ್ತು 20 ಪೈಸೆ ಅನುಪಾತವೇನು? 4 ರೂಪಾಯಿ ಮತ್ತು ಅಂತ ಬರೆದಿರ್ಬೇಕವ. 4 ರೂಪಾಯಿ ಮತ್ತು 20 ಪೈಸೆಗಳ ಅನುಪಾತವೇನು? 4 ಒಂದಲೇ 4 ಐದಲೇ ರಾಂಗ್. 4 ರೂಪಾಯಿಗೆ 400 ಪೈಸೆ ಆಗ್ತಾವ. ನೀವು 400 ಇಟ್ಟು 20 ಇಟ್ಟು ನೀವು ಕನಿಷ್ಠ ರೂಪಕ್ಕೆ ತಂದ್ರೆ ಅಂದ್ರೆ ಅನುಪಾತ ನೀವು ಮಾಡಿದ್ದು ಭಾಳ ಕರೆಕ್ಟು. ಚಿಕ್ಕ ಮಕ್ಕಳು ನೀವು ಎಲ್ಲಿ ತಪ್ತೀರಿ ಅನ್ನೋದು ಹೇಳ್ತಾರೆ. 4 ರೂಪಾಯಿ ಮತ್ತು 20 ಪೈಸೆ ಅನುಪಾತವನ್ನು ಕಂಡು ಹಿಡಿಯರಿ. 4 ಅನುಪಾತ 20 ಇಟ್ಟರೆ 4 ಒಂದಲೇ 4 ಐದಲೇ ಇಟ್ಟುಬಿಟ್ರೆ ರಾಂಗ್. 4 ರೂಪಾಯಿಯನ್ನು ಪೈಸೆ ಮಾಡ್ಕೋಬೇಕು ನೀವು. ಅದಕ್ಕೆ ಮಾನಗಳನ್ನು ಒಂದೇ ರೂಪಕ್ಕೆ ತಗೋಬೇಕು. ಒಂದು ಉದಾಹರಣೆಗೆ ಇಲ್ಲಿ ನೋಡ್ರಿ, 100 ಗ್ರಾಮ್ ಕಾಫಿ ಪುಡಿಯ ಬೆಲೆ 24 ರೂಪಾಯಿ ಅದ. ಅದನ್ನು 1 ಕಿಲೋಕ್ಕೆ ನೀವು ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ 1 ಕಿಗ್ರಾಮ್ ಚಹಾ ಪುಡಿ ಬೆಲೆ ಕೊಟ್ಟಾನು. ಇದಕ್ಕೆ ಮೆಂಟಲ್ ಎಬಿಲಿಟಿ ಅನ್ನೋ. ಇಂಥ ಗಣಿತಗಳು ನೀವೇನ್ರ ಕಲ್ತು ಪಾಸ್ ಆಗಿಬಿಟ್ರೆ ನಿಮಗೆ ನವೋದಯದಾಗ ಸೈನ್ಸ್ ಪಲ್ಯ ಕಣ್ಣು ಮುಚ್ಚಿ ಪೇಪರ್ ಬಿಡಿಸಿ ಬಂದುಬಿಡ್ತೇವೆ. ಇಂಥ ಬೇರೆ ಬೇರೆ ಲೆಕ್ಕ ಕಲಿಬೇಕು. ಅವಾಗ ಇಂಥ ಲೆಕ್ಕಗಳೇ ಮಕ್ಕಳಿಗೆ ಬೀಳುತ್ತಿದ್ದು ಮೊದಲು. ನೋಡ್ರಿ, ಈಗ ಏನದದು? 100 ಗ್ರಾಮ್ ಕಾಫಿ ಪೌಡರ್ ಬೆಲೆ ಎಷ್ಟು? 24 ರೂಪಾಯಿ. ಮತ್ತೆ 1 ಕಿಲೋಕ್ಕೆ 100 ಗುಂಪು ಎಷ್ಟಾಗ್ತಾವ? 10. 10ರಲ್ಲೇ ಗುಣಾಕಾರ ಮಾಡ್ಬೇಕು ನೀವು 24ಕ್ಕೆ. 100 ಗ್ರಾಮ್ ಅಂದ್ರೆ 1000 ಗ್ರಾಮ್ ಅಂದ್ರೆ 1 ಕಿಲೋಗ್ರಾಮ್. 1000ಕ್ಕೆ 100ಗಳು ಎಷ್ಟಾಗ್ತಾವ? 10 ಆಗ್ತಾವ. 10 ಗುಂಡ್ಲಿ 24 ಮಾಡಿಬಿಟ್ರಿ ಅಂದ್ರೆ 1 ಕಿಗ್ರಾಮ್ ಆಯ್ತದ. ಅದನ್ನು ನಾ ಮಾಡಿ ತೋರಿಸ್ತೀನಿ ನೋಡ್ರಿ. 100 ಗ್ರಾಮ್ ಕಾಫಿ ಪುಡಿ ಬೆಲೆ ಈಸ್ ಈಕ್ವಲ್ ಟು 24 ರೂಪಾಯಿ. ನೋಡ್ರಿ, 1 ಕಿಲೋಗೆ ಗ್ರಾಮ್ ಎಷ್ಟು? 1000 ಗ್ರಾಮ್ ಮಾಡ್ಕೊಳ್ಳೇಬೇಕು ನೀವು. 1000 ಗ್ರಾಮ್ ಕಾಫಿ ಪುಡಿಯ ಬೆಲೆ ಬರೋಬ್ಬರಿ ಎಷ್ಟು? ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ರಾಂಗ್. 1000 ಗುಂಡ್ಲೆ 24 ಸರ್ವಾಸ್ ಬಾಗಿಲೆ 100. ಇವೆರಡು ಪೂಜೋದು 24 ಹತ್ತು 240 ರೂಪಾಯಿ. ಈಗ ಬಂತು ನೋಡಿ ನಿಮಗೆ 1 ಕಿಗ್ರಾಮ್ ಕಾಫಿ ಪುಡಿ ಬೆಲೆ ಬರೋಬ್ಬರಿ 240 ರೂಪಾಯಿ. 24ಕ್ಕೆ ನೀವು ಮಾಡ್ಕೊಳಿಕ್ ಹೋಗಬಾರ್ದು. 1 ಕಿಗ್ರಾಮ್ ಚಹಾ ಪುಡಿ ಬೆಲೆ ಈಸ್ ಈಕ್ವಲ್ ಟು 80 ರೂಪಾಯಿ. ಈಗ ನೀವು ಅನುಪಾತ ತೆಗಿಬಹುದು. ಅದು ಮೊದಲು ಏನು ಬರ್ದಾನ? ಕಾಫಿ ಪುಡಿ ಹೆಸರು ಮೊದಲು ಬರ್ದಾನ, ಅದನ್ನೇ ಇಡಬೇಕು ನೀವು. 240 ಅನುಪಾತ 80. ಈಗ ನೀವು 0 ಬಂದಾಗ ಒಂದು ಈಸಿ ಟ್ರಿಕ್ಸ್ ಹೇಳತ್ತನ್ನ. ಈ 0 ತೆಗೆದ್ಬಿಡ್ರಿ, ಅನುಪಾತ ತೆಗಿಯ.
ಅದೇ ನೀವು ಮಾಸ ತೆಗಿಯಾಕೆ ಮಾಡಬಾರ್ದು. ಅನುಪಾತ ತೆಗಿಯೊಳಗೆ 1 0 1 0 ತೆಗೀರಿ, 2 ಹೊಡೀರಿ, 2 12 2 4 ಮತ್ತೆ 2 2 6 2 2 ಮತ್ತೆ 2 2 3 2 1. ಆದ್ದರಿಂದ ಆನ್ಸರ್ ಇಸ್ ಈಕ್ವಲ್ ಟು ಕಾಫಿ ಪುಡಿ ಬೆಲೆ ಅನುಪಾತ 3, ಚಹಾ ಪುಡಿ ಬೆಲೆ ಅನುಪಾತ 1. ಎಷ್ಟು ಮೆಂಟಲ್ ಎಬಿಲಿಟಿ ಇದೆ ನೋಡ್ರಿ ಇದ್ರಾಗ, ಎಷ್ಟು ಶೆನೆ ತಂದಿದ್ದು ಮಾಡೋದದ ನೋಡ್ರಿ. ನೀವು ಪಟ್ನ 24ಕ್ಕೆ 80ಕ್ಕೆ ನೀವು ಅನುಪಾತ ತೆಗೆದು ಬಿಟ್ರಿ ಅಂತಂದ್ರೆ ಮುಗಿದ ಕೆಲಸ. ರಾಂಗ್. ಇಲ್ಲಿ ನಾ ಯಾಕೆ 100 ಗ್ರಾಮ್ ಕಾಫಿ ಪುಡಿ ಬೆಲೆ 24, 1000 ಗ್ರಾಮ್ ಯಾಕೆ ಮಾಡ್ಕೊಂಡೆ? ಅನುಪಾತ ಏನದ? 1 ಕಿಗ್ರಾಮ್ ಚಹಾ ಪುಡಿ ಬೆಲೆ ಈಕ್ವಲ್ ಮಾಡ್ಕೋಬೇಕು ನೀವು. ಇದು ಅನುಪಾತದ ಲೆಕ್ಕಗಳು. ಅನುಪಾತ ಲೆಕ್ಕದಲ್ಲಿ ಮನುಷ್ಯನ ವಿಚಾರ ಶಕ್ತಿಯನ್ನು ಜಾಸ್ತಿ ಮಾಡ್ತಾವ. ಗಣಿತಗಳನ್ನ ನೀವು ಕಲ್ತಾರೆ ಅಂದ್ರೆ ನೀವು ಎಂಥ ಗಣಿತ ಇದ್ರೂ ಮಾಡ್ಬೋದು. ನಿಮಗೆ ಇನ್ನೂ ಡಿಫಿಕಲ್ಟ್ ಲೆಕ್ಕಗಳು ಮುಂದೆ ಬರ್ತಾವು. ಇವೆಲ್ಲ ಕ್ರಮಬದ್ಧವಾಗಿ ಈಗ ನೋಡ್ರಿ, ಅನುಪಾತದೊಳಗೆ ನಿಮಗೆ 41ನೇ ಲೆಕ್ಕದ. ನೀವು ಇದನ್ನು ಇವೆಲ್ಲ ಅನುಕ್ರಮ ಕ್ರಮಬದ್ಧವಾಗಿ ನೀವು ಮುಗಿಸಿಬಿಟ್ರಿ ಅಂತಂದ್ರೆ ನಿಮಗೆ ಬೇಕಾದಂಥ ಗಣಿತಗಳಿದ್ದರೂ ಅನುಪಾತ ಲೆಕ್ಕಗಳು ಬಂದ್ಬಿಡ್ತಾವೆ. ಚೆನ್ನಾಗಿ ತಿಳಿತಲ್ಲ, ಫೇರ್ದ ಬರ್ಕೊಂಡು ಮುಂದಿನ ಗಣಿತ ಮಾಡಿ.